ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಹನುಮಾನ್ ಜಯಂತಿ ಆಗಿದ್ದರಿಂದ ಸ್ವಲ್ಪ ಫಸ್ಟ್ ಪೂಜೆ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಪೂಜೆ ಮಾಡ್ಕೋತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಈ ನಡುವೆ ಅಂತೂ ಸಮ್ಮರ್ ಹಾಲಿಡೇಸ್ ಶುರುವಾದಾಗಿಂದ ತುಂಬ ಬಿಸಿಲಿರೋದ್ರಿಂದ ನಾನೇನು ಮಾಡ್ತೀನಿ, ಫಸ್ಟು ಮನೆ ಗುಡಿಸಿ ಒರೆಸಿ ಸ್ನಾನ ಪೂಜೆನ ಫಸ್ಟ್ ಮಾಡ್ಕೋತೀನಿ. ನಾನು ಸ್ನಾನ ಪೂಜೆ ಮಾಡೋ ಅಷ್ಟರಲ್ಲಿ ನಮ್ಮ ತೇಜು ಎಲ್ಲ ತಿಂಡಿಗೆ ಏನೇನು ಬೇಕು ಅದೇ ಎಲ್ಲ ಹೆಚ್ಚಿಕ್ಕಿರ್ತಾನೆ. ಅಂದರೆ ಈರುಳ್ಳಿ ಆಗಿರ್ಬೋದು, ಪ್ರತಿಯೊಂದು ಎಲ್ಲ ಹೆಚ್ಚಿಕ್ಕಿರ್ತಾನೆ. ಇವನ್ ಒಂದೊಂದ್ಸರಿ ಅಡುಗೆನೂ ಮಾಡಿಬಿಡ್ತೀನಿ. ಅವಾಗ ಅದನ್ನು ಹೇಳಿದ್ರೆ ಅವನ್ನೆಲ್ಲನೂ ಕ್ಲೀನಾಗಿ ನಂಗೆ ಹೆಚ್ಚಿ ರೆಡಿ ಮಾಡಿಕ್ಕಿರ್ತಾನೆ. ನಾನು ಹೋಗಿ ಒಗ್ಗರಣೆ ಹಾಕೋದು ಅಷ್ಟೇ. ಈ ರೀತಿ ಆಗ್ತಾಯಿದೆ ಸಮ್ಮರ್ ಹಾಲಿಡೇಸಿಂದ. ಅಂದರೆ ನನ್ನ ತೇಜು ತುಂಬಾ ಹೆಲ್ಪ್ ಮಾಡ್ಕೊಡ್ತಾನೆ ಅಂತ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ನಲ್ಲ ಹಾಗೆ. ಸೊ ಇವತ್ತು ಫಸ್ಟು ಹನುಮಾನ್ ಜಯಂತಿ ಆಗಿರೋದ್ರಿಂದ ಫಸ್ಟ್ ಪೂಜೆ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ಪೂಜೆ ಮಾಡ್ತಾಯಿದ್ದೀನಿ. ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿದ ಮೇಲೆ ತಿಂಡಿ ತಿನ್ನೋಣ ಅಂತ ಅಂದ್ಬಿಟ್ಟು ತಿಂಡಿ ಏನೂ ಮಾಡಿರಲಿಲ್ಲ. ಹಿಂಗೆ ನಮ್ಮ ತೇಜು ಎಲ್ಲ ರೆಡಿ ಮಾಡ್ತಿದ್ದಾನಲ್ಲ ಅಂತ ಅದೊಂದು ಧೈರ್ಯ ನನಗೆ. ಏಕೆಂದರೆ ಇನ್ನೊಂದು ಸ್ಕೂಲ್ ಶುರುವಾಯಿತು ಅಂದರೆ ಪಾಪ ನಮ್ಮ ತೇಜು ಎಷ್ಟೊಂದು ನನ್ನ ಕೆಲಸ ಮಾಡ್ಕೊಡ್ತಿದ್ದ, ಅದು ಮಿಸ್ ಮಾಡ್ಕೊತೀನಿ. ಸ್ಕೂಲ್ ಶುರುವಾದರೆ ಅದು ಏನೂ ಮಾಡೋಕ್ಕಾಗಲ್ಲ, ಮಕ್ಕಳು ಸ್ಕೂಲ್ಗೆ ಹೋಗಲೇಬೇಕಲ್ವ. ಆಮೇಲೆ ಇನ್ನೊಂದು ಏನಂದರೆ ಇದು ನಂಗೆ ತುಂಬಾ ಹೆಲ್ಪ್ ಆಗುತ್ತೆ ಅವ್ನು ಹಂಗೆ ಮಾಡೋದ್ರಿಂದ. ಫಸ್ಟ್ ಪೂಜೆ ಆಗಿಬಿಟ್ಟು ಸಮಾಧಾನ. ಇವತ್ತು ನಾನು ಏನು ಎಡೆಗೆ ಬರೀ ಬಾಳೆಹಣ್ಣು ಇಟ್ಟಿದ್ದೆ ಅಷ್ಟೇ, ಇನ್ನೇನು ನಾನು ಅಡುಗೆ ಏನೂ ಮಾಡಿರಲಿಲ್ಲ. ಹೆಂಗಿದ್ರು ಆಂಜನೇಯಂಗೆ ಹನುಮಂತಂಗೆ ಬಾಳೆಹಣ್ಣೆ ಇಷ್ಟ ಅಂತ ಅಂದ್ಬಿಟ್ಟು ಬಾಳೆಹಣ್ಣೆ ಇಟ್ಟು ನಾನು ಎಡೆ ಮಾಡಿ ಪೂಜೆ ಮಾಡಿದ್ದು. ಈ ಬಿಸಿಲಿರೋದ್ರಿಂದ ಈಗಂತೂ ಬೇಗನೆ ಕೆಲಸ ಮಾಡ್ತಾಯಿದ್ದೀನಲ್ಲ, ಅದೇ ನನಗೊಂದು ದೊಡ್ಡ ಒಂಥರ ನೆಮ್ಮದಿ, ಒಂಥರ ಸಮಾಧಾನ ನನಗೆ. ಅವಾಗೆಲ್ಲ ಮುಂಚೆ ಬಿಸಿಲು 10 ಗಂಟೆಗೆ ನಮ್ಮ ಮನೆ ಸೂರ್ಯನ ಬಾಗಿಲು ಇರೋದ್ರಿಂದ ಎದುರಿಗೆ ಬಿಸಿಲು ಹೊಡಿಯುತ್ತಾ 9-10 ಗಂಟೆಗೆ ತುಂಬಾ ಸಾಕಾಗುತ್ತೆ ಕೆಲಸ. ತಿಂಡಿ ತಿಂದು ಕೂತ್ಕೊಂಡ್ರೆ ಸಾಕು, ಕೆಲಸನೇ ಮಾಡೋಕ್ಕಾಗಲ್ಲ, ಆ ಥರ ಆಗುತ್ತೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಈ ಥರ ಇರೋದ್ರಿಂದ ನಾನು 8 ಗಂಟೆ ಅಷ್ಟೊತ್ತಿಗೆ ನನಗೆ ಮನೆಯೆಲ್ಲ ಫುಲ್ ಕ್ಲೀನಾಗಿರುತ್ತೆ. ಪೂಜೆನೂ ಸಹ ಆಗೋಗ್ಬಿಟ್ಟಿರುತ್ತೆ ಒಂದೊಂದ್ಸರಿ. ಹಂಗಿದ್ದಾಗ ಏನಾಗುತ್ತೆ, ನಾವು ತಿಂಡಿ ತಿಂದು ಒಂದು ಸ್ವಲ್ಪ ಹೊತ್ತಾದರೂ ಸಮಾಧಾನ ಕೂತ್ಕೋಬೋದು ಟೀ ಕುಡ್ಕೊಂಡು, ಬಿಡಪ್ಪ ಎಲ್ಲ ಕೆಲಸ ಆಗಿದೆ ಅಂತ ಅಂದ್ಬಿಟ್ಟು. ಹಂಗಾಗಿ ಈ ಥರನೇ ಮಾಡ್ತಾಯಿದ್ದೀನಿ. ನನಗೆ ರಜೆ ಬಂದಾಗಿಂದ. ಸ್ಕೂಲಿದ್ರೆ ಎಲ್ಲ ಹಂಗೆ ಮಾಡೋಕ್ಕಾಗುತ್ತೆ. ಸ್ಕೂಲಿದ್ರೆ ಫಸ್ಟು ಮಕ್ಕಳಿಗೆ ತಿಂಡಿ ಮಾಡಿ ಅವ್ರನ್ನ ಕಳ್ಸೋದೇ ಆಗೋಗ್ಬಿಡುತ್ತೆ 10 ಗಂಟೆವರೆಗೂ. ಬಿಸಿಲು ಜಾಸ್ತಿ ಇರೋದ್ರಿಂದ ಮಳೆ ಎಷ್ಟೊತ್ತಿಗಪ್ಪ ಬರುತ್ತೆ ಅಂತ ಕಾಯ್ತಾ ಇದ್ದೀವಿ. ನಮ್ಮ ಕಡೆ ಮಳೆನೇ ಬಂದಿಲ್ಲ. ಅವತ್ತು ಹನುಮಾನ್ ಜಯಂತಿ ದಿವಸ ಸ್ವಲ್ಪ ಮಳೆ ಬಂತು ಅಷ್ಟೇ, ಅದು ಬಿಟ್ಟರೆ ಮಳೆನೇ ಬಂದಿಲ್ಲ. ನಿಮ್ಮ ಕಡೆ ಎಲ್ಲ ಮಳೆ ಬಂತಾ ಇಲ್ವಾ ಅಂತ ಹಾಗೆ ಕಮೆಂಟ್ ಮಾಡಿ. ಸೊ ಈ ಸೀರೆ ನಾನು ಏನು ರೆಡ್ ಸೀರೆ ನಾನು ಹುಟ್ಟಿದ್ದೀನಲ್ವಾ, ಇದನ್ನು ನಾನು ಒಂದು 15 ವರ್ಷ ಆಯಿತು ನಾನು ಇದು ತೊಗೊಂಡು. ನಮ್ಮ ಅಣ್ಣನ ಮದುವೆಗೆ ನಮ್ಮ ಭಾವ ಕೊಡಿಸಿದಂಥ ಈ ಸೀರೆ ಆವಾಗ ಇದು ಟ್ರೆಂಡಿಂಗಲ್ಲಿತ್ತು. ನಮ್ಮ ಮದುವೆ ಟೈಮಲ್ಲೆಲ್ಲ ಇದು ಟ್ರೆಂಡಿಂಗಲ್ಲಿತ್ತು. ಇದು ನಮ್ಮ ಮದುವೆಗೆ 2 ವರ್ಷಕ್ಕೆ ಅಣ್ಣನ ಮದುವೆ ಆಗಿದ್ದು. ಅಣ್ಣ ಅಂದರೆ ನಂಗೆ ಸ್ವಂತ ಅಣ್ಣ ಇಲ್ಲ, ಅಕ್ಕನೂ ಇಲ್ಲ, ನನಗೆ ದೊಡ್ಡಮ್ಮನ ಮಗನ ಅಣ್ಣ ಅಂತ ಹೇಳ್ತಾ ಇರೋದು. ಅವ್ರ ಮಗ ನಮ್ಮ ಅಣ್ಣನ ಮದುವೆ ಟೈಮಲ್ಲಿ ತೊಗೊಂಡಿರೋಂಥ ಸೀರೆ. ಅದೇ ಹೇಳಿದ್ನಲ್ಲ 2 ಇಯರ್ಸ್ ಗ್ಯಾಪ್ ಇತ್ತು ನಮ್ಮ ಅಣ್ಣನ ಮದುವೆಗೂ ನನ್ನ ಮದುವೆಗೂ ಅಂತ. ಸೊ ಅವಾಗೆಲ್ಲ ಇದು ಟ್ರೆಂಡಿಂಗಲ್ಲಿತ್ತು ಈ ಸೀರೆ, ಚಮ್ಕಿ ಸೀರೆ ಅಂದರೆ ವರ್ಕ್ ಸೀರೆ, ಜಾಸ್ತಿ ಓವರಾಗಿ ವರ್ಕ್ ಇರೋ ಅಂಥ ಸೀರೆ ಎಲ್ಲ ಈಗ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಸೊ ಅದನ್ನು ನಾನು 15 ವರ್ಷ ಆಯಿತು ತೊಗೊಂಡು. ನೋಡಿ ತುಂಬ ಚೆನ್ನಾಗಿದೆ, ಆದರೆ ಬ್ಲೌಸ್ ಮಾತ್ರ ಸ್ವಲ್ಪ ಟೈಟ್ ಆಗಿದೆ ಅಂತ ಅಂದ್ಬಿಟ್ಟು ಬ್ಲೌಸ್ನ ನಾನು ಬೇರೆನ ನಾನು ಹೊಲಿಸಿರ್ತೀನಿ, ಒಂದು 2-3 ಹೊಲಿಸಿರ್ತೀನಿ. ಅದಕ್ಕಾದರೆ ಸೆಟ್ ಆದರೆ, ಇಲ್ಲ ಇದಕ್ಕಾದರೆ ಸೆಟ್ ಆಗಲಿ ಅಂತ ಅಂದ್ಬಿಟ್ಟು ಹೊಲಿಸಿರ್ತೀನಿ. ಸೊ ಇದಕ್ಕೆ ಸೆಟ್ ಆಗ್ತಿದೆ ಅಂತ ಅನ್ನಿಸ್ತು. ತುಂಬ ದಿವಸ ಆಯಿತು ಈ ಸೀರೆ ಹುಟ್ಟಿ, 1.5 ವರ್ಷನೇ ಆಯಿತು. ಹೇಳ್ಬೇಕು ಅಂದರೆ ನಾನು ಈ ಸೀರೆನ ಒಂದು 8 ಸರಿ 9 ಸರಿ ಹುಟ್ಟಿದ್ದೀನೋ ಏನೋ, ಅಷ್ಟು ಬಿಟ್ಟರೆ ಜಾಸ್ತಿ ಹುಟ್ಟೇ ಇಲ್ಲ. ಸೊ ಹೊಸದಿದ್ದಾಗಿದೆ. ಈ ಹಳೆ ಸೀರೆಗಳೆಲ್ಲ ಒಂದೊಂದು ಇಷ್ಟ ಆಗುತ್ತೆ. ಹಂಗೂ ನನಗೇನಾದರೂ ಇಷ್ಟ ಆಗಲಿಲ್ಲ ಅಂದರೆ ಯಾರಿಗಾದ್ರೂ ಕೊಟ್ಬಿಡ್ತೀನಿ. ಇಷ್ಟ ಆದರೆ ಮಾತ್ರ ಇಟ್ಕೊಂಡಿರ್ತೀನಿ. ಇನ್ನೊಂದೇನು ಅಂದರೆ, ನನಗೆ ಯಾರಾದರೂ ಏನಾದರೂ ಗಿಫ್ಟ್ ಕೊಟ್ಟಿರ್ತಾರಲ್ವ, ಈ ಸೀರೆ ಆಗಿರ್ಬೋದು ಏನೇ ಆಗಿರ್ಬೋದು, ಅದನ್ನು ನನಗೆ ಯಾರಿಗೂ ಕೊಡೋಕ್ಕೆ ಇಷ್ಟ ಆಗೋಲ್ಲ. ಅದರಲ್ಲೂ ನಮ್ಮ ಅಕ್ಕ ಭಾವ ಅಂತೂ ನನಗೆ ಎಷ್ಟೊಂದು ಬಟ್ಟೆ ಸೀರೆಗಳೆಲ್ಲ ಕೊಡಿಸಿದ್ದಾರೆ. ಒಂದೊಂದು ನವ್ದೋಗಿದೆ, ಒಂದೊಂದು ಹಳೇದಾಗಿದೆ. ಇದೊಂದು ನನ್ನ ಹತ್ರ ಇದೆ, ಅವ್ರು ಕೊಡಿಸಿರೋ ಅಂಥ ಸೀರೆ ಇದೆ, ಜಾಸ್ತಿ ದಿವಸ ಬಂದಿರೋದು. ಇನ್ನೊಂದೆಲ್ಲ ಸ್ವಲ್ಪ ಆರ್ಡಿನರಿ ಆಗಿತ್ತು. ಸೊ ಅದನ್ನೆಲ್ಲ ನವ್ದೋಗಿದೆ ಅಂತ ಹೇಳಿದ್ನಲ್ಲ, ಸೊ ಹಾಗಾಗಿ ಇದನ್ನು ಇಟ್ಕೊಂಡಿದ್ದೀನಿ. ನಂಗೆ ನೆನಪು ಏನು ಅಂದರೆ, ಈ ಸೀರೆ ನೋಡಿದಾಗೆಲ್ಲ ಅಕ್ಕ ಭಾವ ಕೊಡಿಸಿರೋ ಸೀರೆ ಅನ್ನೋದಾದ್ರು ನೆನಪು. ಇನ್ನೊಂದು ಲಾಸ್ಟ್ ಒಂದು 1 ವರ್ಷದ ಮುಂಚೆ ನಾನು ನಿಮ್ಗೆ ಹೇಳಿದೆ, ನಾನು ಗೌರಿ ಹಬ್ಬಕ್ಕೆ ಒಂದು ಸೀರೆ ಹುಟ್ಟಿದ್ದೆ. ಅದು ಆರ್ಡಿನರಿ ಸೀರೆನೇ, ಬಟ್ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ. ಅದು ನನ್ನ ತಮ್ಮ ಕೊಡಿಸಿದ್ದು ನನಗೆ ರಾಖಿ ಹಬ್ಬಕ್ಕೆ. ನಾನು ರಾಖಿ ಕಟ್ಟಿದಾಗ ಅವ್ನು ಕೊಟ್ಟಿರೋಂಥ ಸೀರೆ. ಹೋದ ವರ್ಷ ಅಲ್ಲ, ಆಚೆ ಹೋದ ವರ್ಷ ರಾಖಿ ಕಟ್ಟಿದಾಗ ಸೀರೆ ಕೊಡಿಸಿರೋ ಅಂಥದ್ದು. ಅದು ನಂಗೆ ತುಂಬಾ ಇಷ್ಟ. ನಾನು ಅದನ್ನು ಹೇಳಿದೆ, ನನ್ನ ತಮ್ಮ ಕೊಡಿಸಿರೋ ಸೀರೆ ಅಂತಂದ್ಬಿಟ್ಟು. ಹಂಗೆ ನಂಗೆ ಈ ಥರ ಅಕ್ಕ ತಮ್ಮ ಈ ಥರ ಎಲ್ಲ ಏನಾದರೂ ಕೊಡಿಸಿದ್ರೆ ನಂಗೆ ತುಂಬ ಇಷ್ಟ ಆಗುತ್ತೆ. ನನಗೆ ಬೇರೆ ಯಾರಿಗೂ ಕೊಡೋಕ್ಕೆ ಇಷ್ಟ ಆಗೋಲ್ಲ.
ಹಾಗೆ ಈ ವ್ಲಾಗಲ್ಲಿ ನಾನು ನಿಮಗೆ ಪೀಸ್ ಪಲಾವ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ಆ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಪೀಸ್ ಪಲಾವ್ ಅಂದರೆ ಬಟಾಣಿ ಪಲಾವ್ ಅಂತಾರಲ್ಲ, ಅದನ್ನು ಮಾಡೋದು ಹೇಗೆ ಅಂತ ನಿಮಗೆ ಹೇಳ್ಕೊಡ್ತೀನಿ ಇದರಲ್ಲಿ. ಸೊ ತುಂಬ ಹಳೆ ವಿಡಿಯೋದಲ್ಲಿ ನಾನು ಹಾಕಿದ್ದೆ, ಬಟ್ ಮರ್ತೋಗಿರ್ತೀರಾ ಅನ್ಕೋತೀನಿ. ಸೊ ನೋಡಿಲ್ಲ ಅಂದರೆ ಇದರಲ್ಲಿ ಇರುತ್ತೆ, ನೋಡ್ಕೋಬೋದು. ಸೇಮ್ ಪೀಸ್ ಪಲಾವ್ಗೆ ಏನು ನಾವು ಪಲಾವ್ಗೆ ಏನೇನು ಹಾಕ್ತೀವಿ, ಸ್ಟಾರ್ ಹೂವು, ಎಲೆ, ಚಕ್ಕೆ, ಲವಂಗ, ಇದಿಷ್ಟು ಓಂಕಾಳು, ಇದಿಷ್ಟು ನಾನು ಒಗ್ಗರಣೆಗೆ ಹಾಕೋತೀನಿ. ಅದು ಸ್ವಲ್ಪ ಫ್ರೈ ಆಗಬೇಕು, ಚಟಪಟ ಅನ್ನೋ ಥರ ಫ್ರೈ ಆಗಬೇಕು. ಅದಾದಮೇಲೆ ಈರುಳ್ಳಿನ ಸ್ವಲ್ಪ ಒಂದು ದಪ್ಪ ಈರುಳ್ಳಿ ಇದ್ದರೆ ಒಂದು ದಪ್ಪ ಈರುಳ್ಳಿ, ಇಲ್ಲ ಅಂದರೆ 2-3 ಈರುಳ್ಳಿ ಸಣ್ಣ ಇದ್ದರೆ ಇದಿಷ್ಟು ತೊಗೊಂಡು ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಿದ್ದ ತಕ್ಷಣ ಅಂದರೆ ಈರುಳ್ಳಿ ಹಾಕಿದ ತಕ್ಷಣವೇ ಬಟಾಣಿನೂ ಕೂಡ ಹಾಕ್ಬಿಡ್ಬೇಕು, ಇಲ್ಲಾಂದ್ರೆ ಹಸಸ್ಗಳು ಅಂತಾರಲ್ಲ ಆ ಥರ ಆಗೋಗ್ಬಿಡುತ್ತೆ. ಸೊ ಈರುಳ್ಳಿ ಹಾಕಿದ ತಕ್ಷಣ ಬಟಾಣಿನೂ ಹಾಕ್ತೆ. ಅದಾದಮೇಲೆ ರುಬ್ಬೋದಕ್ಕೆ ನಾನು ಪುದೀನ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಧನಿಯಾ, ಹಸಿರು ಮೆಣಸಿನ್ಕಾಯಿ ಇದಿಷ್ಟು ಹಾಕ್ಕೊಂಡು ನಾನು ರುಬ್ಕೊಂಡೆ. ಇದು ಸ್ವಲ್ಪ ಈ ಕಡೆ ಫ್ರೈ ಆಗ್ತಾಯಿತ್ತು, ಇನ್ನು ಸ್ವಲ್ಪ ಫ್ರೈ ಆಗಬೇಕು ಅನ್ನಿಸ್ತು. ಅಷ್ಟರಲ್ಲಿ ನಾನು ಅರ್ಧ ಫ್ರೈ ಆಗಿರಬೇಕು ಈರುಳ್ಳಿ, ಅಷ್ಟರಲ್ಲಿ ಟೊಮೆಟೊನ ನಾನು ಹೆಚ್ಕೊಂಡಿದ್ದೆ. 2 ಟೊಮೆಟೊ, ಚಿಕ್ಕದು 2 ಟೊಮೆಟೊ ತೊಗೊಂಡು ಹೆಚ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೋತಾ ಇದ್ದೀನಿ. ಅಷ್ಟರಲ್ಲಿ ನಾನು ರುಬ್ಕೊಂಬರೋಣ ಅಂತ ಅಂದ್ಬಿಟ್ಟು ಅದನ್ನು ರುಬ್ಕೊಂಡು ಚೆನ್ನಾಗಿ ನೈಸ್ ಆಗಬೇಕು, ಅಲ್ಲಿವರೆಗೂ ರುಬ್ಕೋಬೇಕು, ತರ್ತರಿಯಾಗೆಲ್ಲ ಇರಬಾರ್ದು. ಹಾಗೆ ಉಪ್ಪು ಹಾಕಿದ್ರೆ ನಾನು ಎಲ್ಲ ಅಡುಗೆಗೂ ಅಷ್ಟೇ ಸ್ವಲ್ಪ ಬೇಗನೆ ಉಪ್ಪು ಹಾಕ್ತೀನಿ, ಬೇಗ ಬೇಯುತ್ತೆ ಅನ್ನೋ ಒಂದು ಕಾರಣಕ್ಕೆ. ಹಾಗೆ ಸ್ವಲ್ಪ ಅರಿಶಿನನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಫ್ರೈ ಆಗಿದ ತಕ್ಷಣ, ಅವೆಲ್ಲ ಫ್ರೈ ಆಗಿದ ತಕ್ಷಣ ರುಬ್ಬಿರೋ ಅಂಥದ್ದಿರುತ್ತಲ್ವ, ಅದನ್ನು ಚೆನ್ನಾಗಿ ಪೇಸ್ಟ್ ಥರ ಮಾಡಿಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕು. ಇಷ್ಟು ಪೇಸ್ಟ್ ಆದರೆ ಸಾಕು. ನೀವು ಖಾರನ ನೋಡ್ಕೊಂಡು ಹಾಕೋಬೇಕಾಗತ್ತೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಏಕೆಂದರೆ ನಾವು ಚಕ್ಕೆ, ಲವಂಗ ಅದು ಖಾರದ ಅಂಶ ಇರುತ್ತೆ. ನಾವು ಹಸಿರು ಮೆಣಸಿನ್ಕಾಯಿ ಹಾಕಿರ್ತೀವಿ, ಶುಂಠಿ, ಬೆಳ್ಳುಳ್ಳಿ ಇದೆಲ್ಲ ಹಾಕಿರ್ತೀವಲ್ಲ, ಸೊ ಖಾರ ಆಗಿಬಿಡುತ್ತೆ. ನಿಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಖಾರ, ಉಪ್ಪು ನೋಡಿಕೊಂಡು ಹಾಕ್ಕೋಬೋದು. ಹಾಕಿ ಅದು ಸ್ವಲ್ಪ ಫ್ರೈ ಆಗಬೇಕು. ರುಬ್ಬಿರೋದು ಹಾಕಿ ಒಂದು 5 ನಿಮಿಷನೂ ಬೇಡ, 3 ಮಿನಿಟ್ಸ್ ಫ್ರೈ ಆಗಲಿ. ಕಡಿಮೆ ಉರಿ ಇಟ್ಕೊಂಡು ಫ್ರೈ ಮಾಡಿ ನಂತರ ನೀವು ಅಕ್ಕಿನ ತೊಳ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಬೇಕು. ಯಾವುದೇ ಒಬ್ಬೊಂದು ಬಾತ್ ಮಾಡಬೇಕಾದ್ರೂ ಅಷ್ಟೇ ತಕ್ಷಣ ನೀರು ಹಾಕ್ಬಾರ್ದು, ಸ್ವಲ್ಪ ಅದಕ್ಕೆ ಕೈ ಆಡಿ ಮಿಕ್ಸ್ ಮಾಡಿ ಆಮೇಲೆ ನಾವು ನೀರು ಹಾಕಬೇಕು. ನೀರು ಹಾಕಿದ ತಕ್ಷಣ ಸ್ವಲ್ಪ ಜಾಸ್ತಿ ಮಾಡಿ ಅದನ್ನು ಕುದಿಯೋಕ್ಕೆ ಬಿಟ್ಬಿಡಬೇಕು. ಸ್ವಲ್ಪ ಕುದೀತಾ ಇದ್ದ ತಕ್ಷಣವೇ ನಾವು ಟೇಸ್ಟ್ ನೋಡ್ಕೋಬೋದು ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಅದು ಕುದೀತಾ ಇರಲಿ ಅಂತ ಅಷ್ಟರಲ್ಲಿ ನಾನು ಬಟ್ಟೆನ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ, ಬೆಡ್ಶೀಟ್ ಎಲ್ಲ ಒಗ್ಯಕ್ಕೆ ಹಾಕಿದ್ದೆ. ಅದನ್ನೆಲ್ಲ ನಾನು ತೆಗೆದ್ಬಿಟ್ಟು ಒಣಗಾಕೋಣ ಅಂತ ಅಂದ್ಬಿಟ್ಟು ತೊಗೊತಾ ಇದ್ದೆ. ಅಯ್ಯೋ, ಈಗಂತೂ ನಮ್ಮ ಮನೇಲಂತೂ ಎಷ್ಟು ಕಿರುಚಾಟ ಅಂದರೆ, ಮಕ್ಕಳು ಮನೇಲಿ ಇರೋದ್ರಿಂದ ನಾವು ಅಮ್ಮಂದಿರಿಗಂತೂ ಕಿರ್ಚಿ ಸಾಕಾಗೋಗುತ್ತೆ. ಸುಮ್ಮನೆ ಅವ್ನು ಇವ್ನು ಹೊಡಿತಾನೆ ಅಂತ, ಅವ್ನು ಹೊಡಿತಾನೆ ಅಂತ, ಇದೇ ಜಗಳ ಆಗೋಗ್ಬಿಟ್ಟಿದೆ ನಮ್ಮ ಮನೇಲಂತೂ. ಎಲ್ಲರ ಮನೇಲೂ ಹಿಂಗೆ ಏನಪ್ಪ ಗೊತ್ತಿಲ್ಲ, ಬಟ್ ನಮ್ಮ ಮನೇಲಂತೂ ತುಂಬಾ ಜಾಸ್ತಿ ನಮ್ಮ ಮಕ್ಳದ್ದು ಗಲಾಟೆ. ಇನ್ನೊಂದು ಒಬ್ಬೊಬ್ರು ಅನ್ನೋರು, ನಿಮ್ಮ ತೇಜು ಸ್ವಲ್ಪ ದೊಡ್ಡವನಿದ್ದಾನೆ, ಚೋಟು ಚಿಕ್ಕವನಿದ್ದಾನೆ, ಸ್ವಲ್ಪ ಅಡ್ಜಸ್ಟ್ ಆಗುತ್ತೆ ಅಂತ. ಆ ಥರ ಏನೂ ಇಲ್ಲ, ಇಬ್ಬರು ಒಂದೇ ಥರ ಆಡ್ತಾರೆ. ಸೊ ಇವಾಗ ಕುದೀತಾ ಇದೆ. ಕುದ್ದಿದ ತಕ್ಷಣವೇ ಸ್ವಲ್ಪ ನಾವು ಟೇಸ್ಟ್ ನೋಡ್ಕೋಬೇಕು ಅಂದರೆ ಆವಾಗಲೇ ಉಪ್ಪು ಖಾರ ಎಲ್ಲ ಟೇಸ್ಟನ್ನ ನಾವು ನೋಡ್ಕೋಬೋದು. ಏನಾದರೂ ಕಡಿಮೆ ಇತ್ತು ಅಂತ ಅಂದರೆ, ಸಾಮಾನ್ಯ ಉಪ್ಪೇ ಕಡಿಮೆ ಇರುತ್ತೆ. ಸೊ ಉಪ್ಪು ಸ್ವಲ್ಪ ಕಡಿಮೆ ಇತ್ತು ಅಂದರೆ ನೀವು ಆವಾಗಲೇ ಹಾಕೊಂಬಿಡ್ಬೇಕು. ಆಮೇಲೆ ಅನ್ನ ಬೆಂದ ಮೇಲೆ ಹಾಕೊಳಕ್ಕೆ ಹೋದ್ರೆ ಹೊಂದ್ಕೊಳಲ್ಲ. ಸೊ ಎಲ್ಲ ಆಯಿತು, ಕರೆಕ್ಟಾಗಿತ್ತು ಅಂದರೆ ನೀವು ಆವಾಗಲೇ ಕ್ಲೋಸ್ ಮಾಡಿಬಿಡ್ಬೇಕು. ಕಡಿಮೆ ಉರಿ ಮಾಡಿ ಆಮೇಲೆ ಒಂದು 10 ನಿಮಿಷ 15 ನಿಮಿಷ ಬಿಟ್ಟು ನೋಡಿದ್ರೆ ಈ ರೀತಿ ಉದುದ್ರಾಗಿ ಚೆನ್ನಾಗಿ ಆಗಿರುತ್ತೆ. ಇವಾಗ ಫುಲ್ ರೆಡಿ ಆಯಿತು. ಸೊ ಆಫ್ ಮಾಡಿಬಿಟ್ಟು ಅದನ್ನು ಮುಚ್ಚಿಬಿಡ್ಬೇಕು, ಒಂದು 5 ನಿಮಿಷ ಮುಚ್ಚಿಬಿಡ್ಬೇಕು. ಆಮೇಲೆ ನಾವು ಬೇಕಾದ್ರೆ ಸರ್ವ್ ಮಾಡ್ಬೋದು ಎಲ್ಲರಿಗೂ. ಸೊ ಈ ರೀತಿ ಪೀಸ್ ಪಲಾವ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ನಾನು ಸಾಮಾನ್ಯ ಪಲಾವ್ ಮಾಡ್ದಂಗೆ, ಪಲಾವ್ ಹೇಗೆ ಕಲರ್ ಇರುತ್ತಲ್ವ ಅದೇ ಥರದಲ್ಲಿ ಒಂದು 3-4 ಥರನೇ ನಾನು ಪಲಾವ್ ಮಾಡ್ತೀನಿ. ಪುದೀನ ಪಲಾವ್ ಆಗಿರ್ಬೋದು, ಬಟಾಣಿ ಪಲಾವ್ ಆಗಿರ್ಬೋದು, ಅಥವಾ ಮಾಮೂಲಿ ತರಕಾರಿ ಪಲಾವ್ ಆಗಿರ್ಬೋದು. ಈ ಥರ ಒಂದು 3-4 ಪಲಾವ್ನ ನಾನು ಮಾಡ್ತೀನಿ. ಚೆನ್ನಾಗಿರುತ್ತೆ. ಎಲ್ಲದಕ್ಕೂ ಸೇಮ್ ಇದೇ ಥರ ಇಂಗ್ರೀಡಿಯೆಂಟ್ಸು ಅಂದರೆ ಐಟಮ್ಸ್ಗಳ್ನ ಏನು ಪಲಾವ್ ಸಾಮಾನು ಇದೇ ಥರ ಹಾಕಿ ಥರ ಮಾಡ್ಕೊತಿದ್ರೆ ಚೆನ್ನಾಗಿರುತ್ತೆ. ಸೊ ಈ ರೀತಿ ಇತ್ತು ತಿಂಡಿ. ನೀವು ಕೂಡ ಟ್ರೈ ಮಾಡಿ. ಓಕೆ, ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಗ್ತೀನಿ. ನನ್ನ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ.